ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಓಕೆ ಅಪ್ಪ, ಇವತ್ತು ನಾನು ಏನಪ್ಪ ಮಾಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳಬೇಕು. ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ 103 ಮೆಂಬರ್ಸ್ ಫಾಲೋ ಆಗಿದ್ದಾರೆ. ಸೊ ಹೀಗೆ ಇನ್ನೂ ಬಡವ್ರ ಮಕ್ಕಳನ್ನ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈಗ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ. ಸೊ ಏನಪ್ಪ ಅಂತಂದರೆ, ಈವನ್ ನನ್ನ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಮೆಮೊರೀಸ್ನ ನಿಮ್ಮ ಹತ್ರ ಇವತ್ತು ಹೇಳ್ಕೋಬೇಕು ಅಂತ ಅನಿಸ್ತಿತ್ತು. ಸೊ ಹಾಗಾಗಿ ಹೇಳ್ಕೊತಿದ್ದೀನಿ. ಏನಪ್ಪ ಅಂತಂದರೆ, ಸೊ ಯಾವಾಗ ನಾನು LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಇದ್ನೋ ಆಗ ನನ್ನ ತಾತನೇ ನನ್ನ ಸ್ಕೂಲಿಂದ ಪಿಕಪ್ ಮಾಡ್ತಾ ಇರ್ಬೋದಾಗಿರ್ಬೋದು, ಕರ್ಕೊಂಡು ಹೋಗ್ತಾ ಇರೋದು. ಸೊ ನನ್ನ ಅಮ್ಮ ಅಂದರೆ ಕೆಲಸದಲ್ಲಿ ಬ್ಯುಸಿ ಇದ್ದರು. ಸೊ ಅಕ್ಕ ಸ್ಕೂಲ್ಗೆ ಹೋಗ್ತಾಯಿದ್ರು. ಸೊ ಶೀಸ್ ನಾವು ಆವಾಗ 8th ಸ್ಟ್ಯಾಂಡರ್ಡ್ ಅನ್ಕೋತೀನಿ ಆವಾಗ ಅವರು. ಸೊ ಓಕೆ, ಸೊ ನನಗೆ ಅಜ್ಜಿ ತಾತನೇ ಹತ್ರನೇ ನಾನು ತುಂಬ ಬೆಳೆದಿರೋದು. ಸೊ ಏನಪ್ಪ ಅಂತಂದರೆ, ಸ್ಕೂಲ್ಗೆ ಹೋದರೆ ಸಾಕು, ನನಗೆ ಬಿಡೋದು ಸ್ಕೂಲು 2 o'clockಗೆ ಆವಾಗ. ಸೊ ನಾವು ಮನೆಯಲ್ಲಿ ಏನು ಹೇಳ್ತಿದ್ವಿ ಅಂದರೆ 2:30 ಅಂತ ಹೇಳ್ಕೊಂಡು ಊರೆಲ್ಲ ಸುತ್ತಾಡ್ತಿದ್ವಿ. ಸೊ ಇವಾಗ ನಮ್ಮ ಅಮ್ಮಂಗೂ ಗೊತ್ತಾಗ್ತಿದೆ, ವ್ಲಾಗ್ಸ್ ಮಾಡ್ತಿದ್ದೆ ಅವಾಗ. ನಗ್ತಿದ್ದಾರೆ ಇಲ್ಲಿ ಕುತ್ಕೊಂಡು ನಮ್ಮಮ್ಮ. ನನಗೆ ಗೊತ್ತಿಲ್ದಿರಂಗೆ ಹೋಗಿದ್ದೀರಾ ಅಂತ. ಎಸ್ ಮಮ್ಮಿ, ಸಾರಿ, ತಪ್ಪು ಹೇಳಿದ್ದೀನಿ. 2 o'clock ಸ್ಕೂಲ್ ಬಿಡ್ತಿದ್ದಿದ್ದು, 2:30ಗೆ ನಾವು ಪಾನಿಪುರಿ ಅದು ಇದು ತಿನ್ಕೊಂಡು ಊರೆಲ್ಲ ಸುತ್ತಾಕೊಂಡು ಅದು ಹೆಗಲ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಿದ್ದು ನಮ್ಮ ತಾತ. ಸ್ಕೂಲಿಂದ ಫುಲ್ಲು ಎಲ್ಲ ಸುತ್ತಾಡಿಸ್ಕೊಂಡು ಮನೆಗೆ ಹೋಗ್ತಿದ್ದಿದ್ದು. ಮನೆಗೆ ಹೋದರೆ ಸಾಕು, ನನ್ನ ತಾತ ನೋಡ್ಕೊಳ್ಳೋದೇನೋ, ನನ್ನ ಅಜ್ಜಿ ನೋಡ್ಕೊಳ್ಳೋದೇನೋ, ಊಟ ತಿಂದಿಲ್ದಿರೋ ಥರ ಇರೋದೇನೋ. ಮತ್ತು ಅಲ್ಲೇ ಇವನ್ ಅಲ್ಲಿ ನಮ್ಮ ಸ್ಕೂಲ್ ಇದೆಯಲ್ಲ, ಸ್ಕೂಲ್ ಹತ್ರನೇ ಪಾರ್ಕ್ ಇತ್ತು ನಮ್ಮದು. ಸೊ ಅಲ್ಲೋಗಿ ಆಟ ಬರೋದಾಗಿರ್ಬೋದು. ಸೊ ಆ ಥರ ತುಂಬ ಎಂಜಾಯ್ ಮಾಡಿದೆ. ಇಷ್ಟು ಬೇಗ ಯಾಕಪ್ಪ ಇಷ್ಟು ದೊಡ್ಡ ಹುಡುಗಿ ಆಗೋದೆ? ನಮ್ಮ ತಾತ ಭುಜದ ಮೇಲೆಲ್ಲ ಕರ್ಕೊಬರ್ತಿದ್ರಲ್ಲ ನನ್ನನ್ನು, ಯಾಕೆ ಇಷ್ಟು ಬೇಗ ದೊಡ್ಡವರಾಗ್ಬಿಟ್ವಿ ನಾವೆಲ್ಲ ಅಂತ ಅನಿಸುತ್ತೆ. ಇಷ್ಟಿದ್ದಾವಾಗ ಎಷ್ಟು ಚೆನ್ನಾಗಿತ್ತಲ್ವಾ ಅಂತ ಅನಿಸುತ್ತೆ. ಎಸ್, ಯಾರಿಗಾದ್ರೂ ಅವಳಿಸಿ ಅನಿಸುತ್ತೆ. ಸೊ ಈ ವಿಡಿಯೋ ನೋಡಿದವಾಗ ನಾನು ಇದನ್ನು ವಿಡಿಯೋ ನೋಡ್ತಾ ಇರ್ಬೋದು ಎಲ್ಲರೂ. ಸೊ ಎಲ್ಲರಿಗೂ ಈ ಥರ ಅನಿಸುತ್ತೆ. ಸೊ ನಾನು ಅಷ್ಟೇ, ಇವಾಗ ನನಗೂ ಅನಿಸುತ್ತೆ, ಯಾಕೆ ಇಷ್ಟು ಬೇಗ ಇಷ್ಟ ಆಗಿಬಿಟ್ಟೆ, ಇಷ್ಟಿದ್ದವಳು ಅಂತ. ಎಸ್, ಮತ್ತು ಏನು ಸ್ಕೂಲಿಂದ ಕರ್ಕೊಂಡು ಹೋಗೋದಾಗಿರ್ಬೋದು, ಅದು ಭುಜದ ಮೇಲೆ ಕರ್ಕೊಂಡು ಹೋಗ್ತಿದ್ರು. ನನ್ನ ಕ್ಲಾಸ್ಮೇಟ್ಸ್, ನನ್ನ ಫ್ರೆಂಡ್ಸ್ ಪ್ರತಿಯೊಬ್ಬರು ನೋಡ್ತಿದ್ರು. ಓಯ್, ನಿಮ್ಮ ತಾತ ಮಾತ್ರ ಕರ್ಕೊಂಡು ಹೋಗ್ತಾರೆ, ನಮ್ಮ ತಾತ ಕರ್ಕೊಂಡೇ ಹೋಗಲ್ಲ, ನನ್ನನ್ನು ನಡೆಸ್ಕೊಂಡು ಹೋಗ್ತಾರೆ ಅಂತ ಎಲ್ಲ ಅಂತಿದ್ರು. ಸೊ ಹಾಗೆ ನಾನು ಹೇಳ್ತಿದ್ದೆ, ನಮ್ಮ ತಾತಂಗೆ ಎಷ್ಟು ಪವರ್ ಇದೆ ಅಂತ ಅಂದ್ಬಿಟ್ಟು ಮತ್ತೆ ಹೋಗ್ತಿದ್ವಿ. ಸೊ ಮನೆಗೆ ಹೋಗಾದ್ಮೇಲೆ ನನಗೆ ಹೋಮ್ವರ್ಕ್ ಮಾಡಿಸ್ಬೇಕು, ಮತ್ತು ಊಟ ತಿನ್ನಿಸ್ಬೇಕು, ಎಲ್ಲ ನಮ್ಮ ಅಜ್ಜಿ ನಮ್ಮ ತಾತನೇ ಮಾಡ್ತಿದ್ದಿದ್ದು. ಸೊ ಅಮ್ಮ ಕೆಲ್ಸಕ್ಕೆ ಹೋದರೆ ಅವಾಗ 8 o'clock 9 o'clock ಬರ್ತಿದ್ದು. ಅಷ್ಟೇ ನಾನು ತಿಂದು ಮನ್ಕೋತಿದ್ದೆ. ಸೊ ಆಮೇಲೆ ಅಕ್ಕನೂ ಅಷ್ಟೇ ಹೋಮ್ವರ್ಕ್ ಬರ್ಕೊಂಡು ಸ್ಕೂಲ್ಗೆ ಹೋಗ್ತಾಯಿದ್ರು. ಸೊ ಅವ್ರಿಗೆ ಬಿಟ್ಟಿದ್ದು 6 o'clockಗೆ. ಸೊ ಅಷ್ಟೊತ್ತಿಗೆ ಏನು ಮಾಡೋದು? ಸೊ ಅದಕ್ಕೆ ನಮ್ಮ ಸ್ಕೂಲಿಂದ ಬಂದಿದ್ದ ತಕ್ಷಣವೇ ನಮ್ಮ ಅಜ್ಜಿ ಕಾಲು ಹೊತ್ತೋದೇನು, ನಮ್ಮ ತಾತ ಕಾಲು ಹೊತ್ತೋದೇನು, ಒಂದು ದಿವಸ ನಮ್ಮ ಅಜ್ಜಿ, ಒಂದು ದಿವಸ ನಮ್ಮ ತಾತ, ಒಂದು ದಿವಸ ನಮ್ಮ ತಾತ ಕಾಲು ಹೊತ್ತೋದು, ನಮ್ಮ ಅಜ್ಜಿ ಊಟ ತಿನ್ನಿಸೋದು, ಇಲ್ಲ ಒಂದು ದಿವಸ ನಮ್ಮ ಅಜ್ಜಿ ಕಾಲು ಹೊತ್ತೋದು, ನಮ್ಮ ತಾತ ಊಟ ತಿನ್ನಿಸೋದು. ಸೊ ಈ ಥರ ಎಷ್ಟು ಮೆಮೊರೀಸ್ ಇದೆ ಅಂದರೆ ಇನ್ನೂ ತುಂಬ ಹೇಳ್ಕೊತೀನಿ ನಿಮ್ಮ ಹತ್ರ ಈಗ. ಮತ್ತು ಹಾಗೆ ಒಂದು ದಿವಸ ಹಿಂಗೆ ಹೋಗ್ತಿತ್ತು. ಸೊ ಇವಾಗ ಇಷ್ಟು ದೊಡ್ಡವಳಾಗಿದ್ದೀನಿ. ನನಗೆ ಇವಾಗೂ ಕೂಡ ಕರ್ಕೊಂಡು ಹೋಗೋಕ್ಕೆ 3 ಮೆಂಬರ್ಸ್ ಬರ್ತಾರೆ. ಒಂದು ನನ್ನ ಅಮ್ಮ ಇವಾಗ ಬರ್ತಾರೆ. ಸೊ ನನ್ನ ತಾತ, ನನ್ನ ಅಜ್ಜಿ ಎಲ್ಲರೂ ಬರ್ತಾರೆ ನನಗೆ ಕರ್ಕೊಂಡು ಹೋಗೋಕ್ಕೆ. ಒಂದೊಂದು ದಿವಸ ಅಲ್ಲ, ಪ್ರತಿ ದಿವಸ ಅಂದರೆ ನನ್ನ ತಾತನೇ ಬರ್ತಾರೆ. ನಮ್ಮ ತಾತಂಗೂ ಕೂಡ ಅಷ್ಟೇ ನಾನಂದರೆ ತುಂಬ ಇಷ್ಟ ನಮ್ಮ ತಾತಂಗೆ. ಸೊ ನನಗೂ ಅಷ್ಟೇ ನಮ್ಮ ತಾತ ಅಂದರೆ ತುಂಬ ಇಷ್ಟ. ಸೊ ಅಷ್ಟು ಇಷ್ಟಪಡ್ತೀವಿ ನಾವಿಬ್ಬರು.
ಇವಾಗ ನಮ್ಮ ತಾತ ಡ್ರಿಂಕ್ಸ್ ಮಾಡ್ತಾರೆ, ಬಟ್ ಆದರೂ ಅವ್ರಿಗೆ ಬೈತಾರೆ ತುಂಬ ಜನ. ಬೈಲಿ ಬಿಡಿರಿ, ಅದರಲ್ಲಿ ತಪ್ಪೇನಿಲ್ಲ. ಕುಡಿಯೋರು ಯಾವತ್ತಿದ್ರು ಹಾಗೆ ಆಡೋದು, ಅದ್ರಲ್ಲಿ ತಪ್ಪೇನಿಲ್ಲ. ಸೊ ಹೊಡಿಯೋಕೆ ಹೋದವಾಗ ನಾನು ಅಡ್ಡ ಹೋಗ್ತೀನಿ ನಮ್ಮ ತಾತಂಗೆ, ಹೊಡಿಬೇಡ್ರಿ ಹಂಗೆ ಹಿಂಗೆ ಅಂತ. ಸೊ ಎಲ್ಲ ಹಂಗೆ ಹಿಂಗೆ ಮಾಡ್ತೀವಿ. ಸೊ ಯಾರಾದರೂ ಬೈದರೆ ನಮ್ಮ ತಾತಂಗೆ ನಾನು ಸುಮ್ಮನೆ ಇರೋಳೆ ಅಲ್ಲ. ಸೊ ನನಗೆ ಯಾರಾದರೂ ಬೈದ್ರೂ ಅಷ್ಟೇ, ನಮ್ಮ ತಾತ ಸುಮ್ಮನೆ ಇರೋರೇ ಅಲ್ಲ, ಮಾತ್ರ ತುಂಬ ಸಪೋರ್ಟ್ ಮಾಡ್ಕೋತೀವಿ ಇಬ್ಬರಿಬ್ರು. ಸೊ ಹಂಗೆ ಡೈಲಿ ಹೋಗ್ತಾಯಿತ್ತು ಊಟ ತಿನ್ನಿಸೋದೇನು. ಮತ್ತು 2 o'clock ಬಿಟ್ಬಿಟ್ರೆ ನಾವು ಸೀದಾ ಮನೆಗೆ ಹೋಗ್ತಿರ್ಲಿಲ್ಲ. ಹಾಫ್ ಆನ್ ಅವರ್ ನಾವು ಎಲ್ಲ ಸುತ್ತಾಡ್ಕೊಂಡು ಏನಾದರೂ ತಿನ್ಕೊಂಡು ಹಂಗೆ ಆಟ ಆಡ್ಕೊಂಡು ರೋಡಲ್ಲೆಲ್ಲ ಕೂಸ್ಮರಿ ಹಾಕ್ಕೊಂಡು ನಮ್ಮ ತಾತ ಭುಜದ ಮೇಲೆ ಎತ್ಕೊಂಡು ಊರೆಲ್ಲ ತಿರುಗಿಸ್ತಿದ್ರು. ಎಷ್ಟು ಖುಷಿ ಆಗ್ತಿತ್ತು ಅಂತ. ಬ್ಯಾಗ್ ಕೂಡ ನಾನು ಎತ್ಕೋತಿರ್ಲಿಲ್ಲ. ಇವಾಗೂ ಕೂಡ ನಮ್ಮ ತಾತನೇ ಎತ್ಕೊಳ್ಳೋದು ನನ್ನ ಬ್ಯಾಗ್ನ. ನನ್ನ ತಾತ ನನಗೇನು ಮುಟ್ಸೋಕ್ಕೆ ಕೊಡಲ್ಲ. ಸೊ ಬಟ್ ಇವಾಗ ವಯಸ್ಸಾಗಿದೆ ಅಂದ್ಬಿಟ್ಟು ನಾನೇ ತೊಗೊತೀನಿ, ಬೇಡ. ಆದರೂ ಸ್ಕೂಲ್ ಹತ್ರ ನಮ್ಮ ತಾತನೇ ಬರ್ತಾರೆ. 3 o'clock ಸ್ಕೂಲ್ ಬಿಡೋದಂದರೆ 2 o'clockಗೆಲ್ಲ ಬಂದು ಕೂತ್ಕೋತಾರೆ ನನ್ನ ಸ್ಕೂಲ್ ಹತ್ರ. ಸೊ ಇದೇ ಥರ ಎಷ್ಟು ಖುಷಿಯಾಗಿ ಹ್ಯಾಪಿಯಾಗಿದೆ. ನಾನು ಜಾಸ್ತಿ ನಾನು ಬೆಳೆದಿರೋದು ಅಂತಂದರೆ ನಮ್ಮ ಅಜ್ಜಿ ನಮ್ಮ ತಾತ ಹತ್ರನೇ ಜಾಸ್ತಿ. ಅಂದರೆ ಅಮ್ಮನ ಹತ್ರನೂ ಇದ್ದೀನಿ, ಬಟ್ ಆದರೆ ಅಷ್ಟು ಪ್ರೀತಿ ಕೊಟ್ಟಿರೋದಂದರೆ ನಮ್ಮ ಅಜ್ಜಿ ನಮ್ಮ ತಾತನೇ. ಸೊ ಓಕೆ. ಮತ್ತು ಏನು ಊಟ ತಿನ್ನಿಸೋದಾಗಿರ್ಬೋದು, ಕಾಲು ಒತ್ತೋದಾಗಿರ್ಬೋದು, ಕಾಲು ಮಸಾಜ್ ಮಾಡೋದೇನಾಗಿರ್ಬೋದು. ಮತ್ತು ಟೆಸ್ಟ್ ಅವತ್ತಿತ್ತು ಅಂದರೆ ನಮ್ಮ ತಾತ ನನಗೆ ಏನೂ ಗೊತ್ತಾಗ್ತಿಲ್ಲ. ತಾತ ಇದೇನು ಅದೇನು, ತಾತ ಇದೇನು ಅದೇನು ಅಂತಲೇ ಕೇಳ್ತಿದ್ದೆ ಡೈಲಿ ನಾನು. ಸೊ ಪಾಪ ಡೈಲಿ ಹೇಳ್ಕೊಡ್ತಿದ್ರು. ಸೊ ಹೋಮ್ವರ್ಕ್ ಮಾಡಿಸೋದಾಗಿರ್ಬೋದು, ಹೋಮ್ವರ್ಕ್ ಮಾಡಿಸಿ ಆಗಿರ್ಬೋದು, ಆಮೇಲೆ ರೀಡಿಂಗ್ ಮಾಡಿಸೋದಾಗಿರ್ಬೋದು. ಮತ್ತು ಪೇರೆಂಟ್ಸ್ ಮೀಟಿಂಗಿಗೆ ಕೂಡ ನನ್ನ ತಾತ ಅಜ್ಜಿನೇ ಬರ್ತಿದ್ರು. ಸೊ ಬಿಕಾಸ್ ಆಫ್ ಅಮ್ಮಂಗೆ ತುಂಬ ಆಗ ಕೆಲಸ ಇತ್ತು. ಸೊ ಹಾಗಾಗಿ ನಾನೇ ಹೇಳ್ತಿದ್ದೆ, ಅಮ್ಮ ಬರಬೇಡ, ನೀನು ಬಂದರೆ ಕಂಪ್ಲೇಂಟ್ಸ್ ಹೇಳ್ತೀಯ ನನ್ನ ಮೇಲೆ ತುಂಬ, ತಾತ ಆದರೆ ಹೇಳಲ್ಲ ಅಂತ. ಸೊ ಇದು ಬಂದು ನನ್ನ ಕಂಪ್ಲೀಟ್ ಮೆಮೊರಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.